ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ. ಸಾಲ ಕೊಡೋದೊಂದು, ಅದ್ ಇಸ್ಕೊಳ್ಳುವಾಗ ಬೇರೆನೆ ಆಟ ಇರುತ್ತೆ. ಸಾಲ ಕೊಟ್ಟಿಲ್ಲ ಅಂದ್ರೆ ಕೆಟ್ಟವ್ರು, ಸಾಲ ಕೊಟ್ಬಿಟ್ಟು ನಿಮಗ್ ಯಾವಾಗ ಬೇಕೋ ಅವಾಗ ಕೇಳಿದ್ರು ನೀವೇ ಕೆಟ್ಟವ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೆ ಯಾರೋ ಒಬ್ಬ ಸ್ನೇಹಿತನ, ಫ್ರೆಂಡ, ಏನೋ ಯಾರಿಗೋ ಒಂದು ಕಷ್ಟದ ಟೈಮಲ್ಲಿ ನೀವು ದುಡ್ಡು ಕೊಟ್ಟಿದ್ದೀರಾ, ನಿಮಗ್ ಬೇಕಾಗಿರುತ್ತೆ ಅಂದ್ರೂ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಒಂದು ಮಾತು ಕೊಟ್ಟಿರ್ತಾರ ತಾನೆ ಅವರು, ಓಕೆ ನಾನ್ ನೆಕ್ಸ್ಟ್ ತಿಂಗಳು ಕೊಡ್ತೀನಿ. ನಿಮಗೂ EMI ಪೇಮೆಂಟ್ ಬಾಕಿ ಇರಬಹುದು, ಯಾರಿಗಾದ್ರೂ ಕೊಡಕ್ಕಿರ್ಬೋದು, ನಿಮಗೂ ಕಾಂಪ್ಲಿಕೇಶನ್ಸ್ ಇರ್ಬೋದು, ನಿಮಗೂ ಸೆಟಲ್ಮೆಂಟ್ಸ್ ಬಾಕಿ ಇರ್ಬೋದು. ಸ್ಟಿಲ್ ನೀವು ಅವರಿಗೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರ ಮೇಲೆ ಭರವಸೆ ಮಾಡ್ಬಿಟ್ಟು ಅವ್ರು ನಿಮ್ಗೆ ಕಾಸು ಕೊಟ್ಟಿದ್ದಾರೆ. ಅವ್ರದ್ದು ಕರ್ತವ್ಯ ಏನು? ರಿಟರ್ನ್ ಯಾವಾಗ ಕೊಡ್ಬೇಕು ಅಂತ ಹೇಳಿದಾರೆ ಅವ್ರು ಕೊಡ್ಬೇಕು ತಾನೆ. ನೀವು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇಸ್ಕೊಂಡಿರೋ ಕಾಸು ಕರೆಕ್ಟ್ ಟೈಮಿಗೆ ವಾಪಸ್ ಕೊಡುವ ಮಾನವೀಯತೆ, ಮನುಷ್ಯತ್ವ ನಿಮ್ ಮನ್ಸೊಳಗಿರ್ಲಿ. ಅವ್ರು ಎಷ್ಟು ಕಷ್ಟ ಪಟ್ಬಿಟ್ಟು ನಿಮಗ್ ಕೊಟ್ಟಿದಾರೆ ಅಂತ ನಿಮಗ್ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಕೊಟ್ರೆ ನೀವು ಒಳ್ಳೆಯವರು. ನಾವೇ ದುಡ್ಡು ಕೊಟ್ಬಿಟ್ಟು ನಾವು ಕೊಟ್ಟಿಲ್ಲ ಅಂದ್ರೆ ನಾವು ಕೆಟ್ಟವರು, ನಾವು ಕೊಟ್ರೆ ನಾವು ಒಳ್ಳೆಯವರು. ಅದ್ ನಮ್ದೇ ದುಡ್ಡನ್ನ ನಮ್ ಟೈಮಿಗೆ ಪುನಃ ರಿಟರ್ನ್ ಕೇಳಿದ್ರೆ ನಾವು ಕೆಟ್ಟವರು. ಯಾವ ಲೆಕ್ಕ ಗುರು ಇದು?